ಎಲ್ರಿಗೂ ನಮಸ್ಕಾರ. ನೀವು ಈಗ ನೋಡ್ತಿದ್ರೆ ಇವೆಲ್ಲ ನನ್ನ ಸಪ್ಲಿಮೆಂಟ್ಗಳು. ನಾನು ಯಾವುದು ಕೆಮಿಕಲ್ ರಿಲೇಟೆಡ್ ಸಪ್ಲಿಮೆಂಟ್ಗಳನ್ನ ತೊಗೊಳ್ಳಲ್ಲ. ನಿದ್ದೆ ಜಾಸ್ತಿ ಇತ್ತು, ಲೇಟಾಗಿ ಎದ್ದು ಫ್ರೆಶ್ ಅಪ್ ಆಗಿ ಫಸ್ಟು ಕಾಮಕಸ್ತೂರಿ ನೀರು ಕುಡಿದು, ದ್ರಾಕ್ಷಿ ತಿಂದು, ಮೆಂತೆಕಾಳು ನೀರು ಕುಡಿದು, ಮೆಂತೆಕಾಳು ತಿಂತೀನಿ. ಸೊ ಇವೆಲ್ಲ ಸಪ್ಲಿಮೆಂಟ್ ಆಗಿ ವರ್ಕ್ ಆಗ್ತವೆ ನನಗೆ. ನಾನು ಯಾವುದನ್ನೂ ಈ ಅಂಗಡಿಗೆ ಹೋಗಿ 1000 ಗಟ್ಟಲೆ ಖರ್ಚು ಮಾಡಿ ತರೋದಿಲ್ಲ. ಸೊ ಎಲ್ಲನೂ ಏನು ನ್ಯಾಚುರಲ್ ಆಗಿದೆಯೋ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಸೊ ಶೇಂಗಾ ನೆನೆ ಇಟ್ಟಿದ್ರು, ಶೇಂಗಾ ಸ್ವಲ್ಪ ತಿಂದೆ. ಅದಾದಮೇಲೆ ನಮ್ಮ ಅಪ್ಪಾಜಿ ನಮಗೆ ಕೊತ್ತಂಬರಿ ಜ್ಯೂಸ್ ಮಾಡಿಕೊಟ್ರು, ಕೊತ್ತಂಬರಿ ಸೊಪ್ಪಿಂದು. ಸೊ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹನಿ ಹಾಕಿ ಕೊಡ್ತಾರೆ, ಅದನ್ನ ಕುಡಿದು ಮುಗಿಸಿದೆ. ಸೊ ಈಗ ತಿಂಡಿ ಟೈಮು. ಇವತ್ತು ನಂದು 65ನೇ ದಿನ 100 ಡೇಸ್ ಚಾಲೆಂಜ್ನೊಳಗೆ. ಸೊ ನಾ ಈ ಚಾಲೆಂಜ್ನ ಡೆಫಿನೆಟ್ಲಿ ಭಾಳ ಜನ ಎಲ್ಲರೂ ಕಮೆಂಟ್ ಹಾಕ್ತಿರೋದು, ಎಲ್ಲರೂ ಕೇಳ್ತಿರೋದೆ ಬರೀ ತಿನ್ನೋದೇ ತೋರಿಸ್ತೀಯ ಅಂತ. ಇಲ್ಲಿ ನಾವು ಏನು ಮಾಡ್ತಿದ್ದೀನಿ ಅಂತಂದರೆ, ನಿಮಗೆ ಡಯಟೇ ಮಾಡಬೇಕಂತ ಇಲ್ಲ. ಡಯಟ್ ಅಂತಂದರೆ ಈ ಥರ ಇದು ಡಯಟೇ ಅಂದರೆ ಫ್ಯಾನ್ಸಿ ಡಯಟ್ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ತುಂಬ ಟ್ರಾವೆಲ್ ಮಾಡ್ತೇನೆ. ಸೊ ಏನು ತಿಂತಾವೋ ಅದನ್ನು ಮೈಂಡ್ಫುಲ್ಲಾಗಿ ತಿನ್ನೋಣ ಅಂತ. ಈಗ ನೋಡಿರಿ, ನಮ್ಮಮ್ಮ ಮಾಡ್ಕೊಡ್ತಿದ್ದಾರೆ ಇದನ್ನ. ಇದರೊಳಗೆ 3-4 ಥರದ ಹಿಟ್ಟಿದ್ದಾವೆ, ಮತ್ತು ಕೊತ್ತಂಬರಿ ಸೊಪ್ಪು, ಎಲ್ಲ ಥರದ ಸೊಪ್ಪುಗಳು, ಟೊಮೊಟೊ ಹಣ್ಣು, ಈರುಳ್ಳಿ ಎಲ್ಲ ಹಾಕಿ ಒಂದು ದೋಸೆ ಮಾಡ್ಕೊಳ್ಳೋದು. ದೋಸೆ ಟೈಪ್, ಕೈಂಡ್ ಆಫ್ ದೋಸೆ. ಸೊ ಇದು ಮಾಡ್ಕೊಂಡು ತಿನ್ನೋದು. ಯಾವುದು ನಮಗೆ ಈಸಿಯಾಗಿರುತ್ತೋ, ಕನ್ವೀನಿಯೆಂಟ್ ಆಗಿರುತ್ತೋ ಅದು ಮಾತ್ರ ನೀವು ಮಾಡೋಕ್ಕೆ ಸಾಧ್ಯ. ಕಂಟಿನ್ಯೂಸ್ ಆಗಿ ಯಾರೋ ಹೇಳಿದ ಡಯಟ್ನ ನಿಮಗೆ ಮಾಡ್ಲಿಕ್ಕಾಗಲ್ಲ. ಮೀನ್ಸ್ ನನಗೆ ಮಾಡ್ಲಿಕ್ಕಾಗಲ್ಲ, ನನ್ನಂಥ ಭಾಳ ಜನಕ್ಕೆ ಮಾಡ್ಲಿಕ್ಕಾಗಲ್ಲ. ಸೊ ಅಂಥವರೆಲ್ಲನೂ ಡೆಫಿನೆಟ್ಲಿ ಹೀಗೆ ಮಾಡ್ಕೊಂಡು ತಿನ್ನಿರಿ. ಮನೆಯೊಳಗೆ ಏನು ತಿಂತಿರ್ತೀರೋ ಅದರೊಳಗೆ ಸಾಧ್ಯವಾದಷ್ಟು ಜಾಸ್ತಿ ತರಕಾರಿಗಳು, ಕಾಳುಗಳು, ಪ್ರೋಟೀನ್ ಸೋರ್ಸ್ಗಳು ಇರೋಂಥದ್ದು ನೋಡ್ಕೊಳ್ರಿ. ಈಗ ನೋಡಿರಿ, ನಾನು ಅದನ್ನೆಲ್ಲ ತಿಂದು ಮುಗಿಸಿ ಚಹಾ ಕುಡಿಯತ್ತೀನಿ. ಚಹಾ ಬಿಡೋಕ್ಕಾಗಲ್ಲ ನನಗೆ. ಆಮೇಲೆ ಒಂದು 2 ತಾಸು ಬಿಟ್ಟು ಮಜ್ಜಿಗೆ ಕುಡಿದೆ. ಇವತ್ತು ಮಧ್ಯಾಹ್ನ ಹಸಿವಾಗಿರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದೆ. ನಾನು ಮಧ್ಯಾಹ್ನ ಯೂಶ್ವಲಿ ಊಟನೇ ಮಾಡಲ್ಲ ಬಿಡಿ. ಸೊ ಅದಾದಮೇಲೆ ಜಿಮ್ಮಿಗೆ ಹೊರಟೆ. ಆ್ಯಂಡ್ ನಿಮಗೆ ಚಹಾ ಅವಾಯ್ಡ್ ಮಾಡೋಕ್ಕಾದ್ರೆ ಮಾಡಿರಿ, ನಂಗೆ ಆಗವಲ್ದು. ಸೊ ಆಮೇಲೆ ಇವತ್ತು ಅಪರೂಪಕ್ಕೆ ಟೈಮ್ ಸಿಕ್ಕತ್ತೆ ನಂಗೆ ಜಿಮ್ಗೆ ಹೋಗೋಕೆ. ಜಿಮ್ಗೆ ಹೊಂಟಾನಿ. ಈ 65 ದಿನದೊಳಗೆ ನಾನೊಂದು 15 ದಿನ ಜಿಮ್ಗೆ ಹೋಗಿರ್ಬೋದು. ಆ 15 ದಿನ ಜಿಮ್ಗೆ ಹೋದಾಗೆಲ್ಲ ಪ್ರೋಟೀನ್ ಶೇಕ್ ತೊಗೊಂಡಿದ್ದೀನಿ. ಸೊ ಇಷ್ಟಕ್ಕೆ ನಾನು ಅರೌಂಡ್ 2 kg ವೆಯ್ಟ್ ಲಾಸ್ ಮಾಡಿದ್ದೆ. ಅಂದರೆ ವಿತ್ ನಾರ್ಮಲ್ ಡಯಟ್, ನಾನು ನಿಮ್ಗೇನು ತೋರಿಸ್ತಿದ್ದೀನಲ್ಲ ಆ ಥರದ್ದು ಫುಡ್ಡೇ, ಮನೆ ಫುಡ್ಡೇ. ಅದ್ರ ಜೊತೆಗೆ ಸ್ವಲ್ಪ ಇವೇ ನೀವು ಮೆಂತ್ಯ ಅವೆಲ್ಲ ಆ್ಯಡ್ ಮಾಡ್ಕೊಳ್ಳೋದು. ಇವತ್ತು ನೋಡಬೇಕು ವೆಯ್ಟ್ ಎಷ್ಟಾಗಿದೆ ಅಂತ. ನಂದು ಅಷ್ಟೇ ಇದೆಯಾ ಏನಾಗಿದೆ ಅಂತ ಚೆಕ್ ಮಾಡೋಕ್ಕೆ ಹೋಗಿದ್ದೆ. ಸೊ 82 kg ಇತ್ತು. ಆಮೇಲೆ ವರ್ಕೌಟ್ ಮುಗಿಸಿ ಮನೆಗೆ ಬಂದೆ. ವರ್ಕೌಟ್ ಇವತ್ತು 1 hour ಮಾತ್ರ ಮಾಡಿದೆ, ಭಾಳ ಗ್ಯಾಪ್ ಆಗಿತ್ತು ಹಾಗಾಗಿ. ಆಮೇಲೆ ಮನೆಗೆ ಬಂದು ಒಂದು ಸ್ವಲ್ಪ ಪಿಸ್ತಾ ತಿಂದು ಒಂದು ಪ್ರೋಟೀನ್ ಶೇಕ್ ತೊಗೊಂಡೆ. ನಾನು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಆಲ್ಮೋಸ್ಟ್ ಒಂದು 45ರಿಂದ 50 ದಿನ ಆಗಿದ್ದಕ್ಕೆ ಜಾಸ್ತಿ ವರ್ಕೌಟ್ ಮಾಡೋಕ್ಕಾಗಲಿಲ್ಲ ಇವತ್ತು ನನಗೆ. ಅಂದರೆ 1 ತಾಸು ಅಷ್ಟೇ ಆಯಿತು. ಸೊ ಅದ್ರ ಬಿಟ್ಟರೆ ನಾನು ಮನೆಯೊಳಗೆ ಯಾವಾಗಲೂ ಒಂದು 108 ಸ್ಕ್ವಾಟ್ಸ್ ಮಾಡೋದು ಬಿಟ್ಟಿಲ್ಲ ಇವತ್ತು. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮೇಂಟೈನ್ ಆಗೈತೆ ಅನ್ಕೊತೀನಿ. ಸೊ ಮನೆಗೆ ಬಂದು ಆಮೇಲೆ ಊಟ ಟೈಮಿಗೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರೊಟ್ಟಿ ತಿಂದು 2 ರೊಟ್ಟಿ ತಿಂದು, ಹೆಸರು ಕಾಳು ಪಲ್ಯ ಮತ್ತು ಮೊಸರು ಜೊತೆ ರೊಟ್ಟಿ ತಿಂದು, ಆಮೇಲೆ ಸ್ವಲ್ಪ ರೈಸ್, ಅನ್ನ ಸಾಂಬಾರು ಊಟ ಮಾಡಿದೆ. ಅನ್ನ, ತುಪ್ಪ, ಸಾಂಬಾರು. ಇವತ್ತು ಸ್ವಲ್ಪ ನುಗ್ಗಿಕಾಯಿ ಸಾರು ಉಳಿದಿತ್ತು. ನಮ್ಮಮ್ಮ ಮಾಡೋ ಸಾರು ಕೆಡಲ್ಲ ಅಷ್ಟು ಈಸಿಯಾಗಿ. ಅವರು ನೀಟಾಗಿ ಕುದಿಸ್ಕೊಂಡು ಅದನ್ನು ಮೇಂಟೈನ್ ಮಾಡಿರ್ತಾರೆ. ಅದನ್ನೊಂದು ಸ್ವಲ್ಪ ಕಲಿಸ್ಕೊಂಡು ಮತ್ತು ಅದೇ ಸಾಂಬಾರು ಹಾಕ್ಕೊಂಡು, ಅಂದರೆ ತುಪ್ಪ, ಅನ್ನ, ಸಾಂಬಾರು ತಿಂದು ಆಮೇಲೆ ಸ್ವಲ್ಪ ಪುಳಿಯೋಗರೆ ತಿಂದು ಮತ್ತೆ ಇವತ್ತು ನಾನು ಬಳ್ಳಾರಿಗೆ ಹೊರಟನಿ. ಸೊ ಹೀಗೆ ಲೈಫೇ ಹಿಂಗಿರೋದು ನಂದು. ಸೊ ಜರ್ನಿ. ಸೊ ಇಂಥದ್ರೊಳಗೆ ನಾನು ಏನಾದರೂ ಸ್ವಲ್ಪ ಡಯಟ್ ಮಾಡ್ಬೇಕಂತಂದರೆ ಹೀಗೆ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ ನಂಗೆ. ಈಗ ಭಗವದ್ಗೀತೆ ನೋಡೋಣ ಬರ್ರಿ. ಭಗವದ್ಗೀತೆ ಒಳಗೆ ನಾವು ಇವತ್ತು 10ನೇ ಶ್ಲೋಕವನ್ನು ನೋಡಬೇಕು, ಕರ್ಮಯೋಗದಲ್ಲಿ. ಸೊ 10ನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭುವು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳುಹಿಸಿಕೊಟ್ಟನು. ಅವರಿಗೆ ಈ ಯಜ್ಞದಿಂದ ಸುಖವಾಗಿರಿ, ಇದನ್ನು ನಡೆಸಿದರೆ ನಿಮಗೆ ಇಷ್ಟ ಕಾಮಗಳೆಲ್ಲ ಸಿದ್ಧಿಸುತ್ತವೆ ಮತ್ತು ಮುಕ್ತಿ ಸಾಧನೆಯು ಕೈಗೂಡುತ್ತದೆ ಎಂದು ಹೇಳಿದನು. ಇವತ್ತಿಗಿಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.